ನೀನ್ ಯಾರ್ ಸೊಸೆ ಅನ್ನೋದನ್ನ ಮರ್ತು ಧರ್ಮೇಂದ್ರ ಅವ್ರ ಮನೆಗೆ ಹೋಗಿ ಬೇಡ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿಂಗೆ? ಅವಳಿಗಲ್ಲ, ನಿನಗಾಗ್ಬೇಕಿರೋದು. ಯಾವುದನ್ನ ನಿನ್ ಅಹಂಕಾರದಿಂದ, ಹಣದಿಂದ ನಮ್ ಫ್ಯಾಮಿಲಿ ಮಾನ ಹರಾಜಾಗೋ ಹಾಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ಯೋ ಅದನ್ನ ಇವತ್ತು ಸಿಂಧು ಹೋಗಿ ಸಾಲ್ವ್ ಮಾಡ್ಕೊಂಡು ಬಂದಿದ್ದಾಳೆ. ಅದನ್ನ ತಡ್ಕೊಳಕ್ ಆಗಲ್ಲ ಅಂದ್ರೆ ಸುಮ್ಮನಿದ್ಬಿಡು. ಸ್ಟಾಪ್ ಇಟ್ ಅಥರ್ವ. ಧರ್ಮೇಂದ್ರ ದಿವಾನ್ ಮಾತಾಡ್ಬೇಡ. ಈಗ ಸಮಾಧಾನ ಆಯ್ತಾ ನಿನ್ಗೆ? ನನ್ ಗಂಡನ್ ಮಧ್ಯೆ ನೆಮ್ಮದಿ ಇಲ್ದೇ ಇರೋ ಹಾಗೆ ಮಾಡ್ಬಿಟ್ಟಿಯಲ್ಲೇ. ಅಕ್ಕ, ಅಥರ್ವ ಹೇಳ್ತಿರೋದನ್ನ ಸರಿಯಾಗಿ ಅರ್ಥ ಮಾಡ್ಕೊ. ಸಿಂಧು ಅವಳ ಹತ್ರ ಏನ್ ಹೇಳಿದ್ರು ಅಷ್ಟೇ, ಅವಳು ಮಾತೆ ಫೈನಲ್. ನೀನ್ ನನಗ್ ಸಪೋರ್ಟ್ ಮಾಡಿದಿದ್ರೆ ಇವಳು ಯಾಕೆ ಇಷ್ಟು ಮುಂದುವರಿತಿದ್ಲು ಹೇಳು? ಅದಕ್ಕೆ ನೀವ್ ಎಲ್ರ ಮೇಲೂ ಕೋಪ ಮಾಡ್ಕೋತಾ ಇದ್ದೀರಾ. ನಮ್ ಇಂಟೆನ್ಷನ್ ನಿಮಗ್ ಬೇಜಾರ್ ಮಾಡೋದಲ್ಲ. ಇನ್ನೇನ್ ಮತ್ತೆ? ಇಷ್ಟಾದ್ರೂ ನಿನಗೆ ಗೊತ್ತಾಗ್ಲಿಲ್ಲ ಅಲ್ಲ? ನೀನು ಒಳ್ಳೆ ದಾರಿಲಿ ಹೋಗಿ ಪ್ರಾಡಕ್ಟ್ ಕ್ವಾಲಿಟಿಯಿಂದ ಬಿಸ್ನೆಸ್ ಬೆಳೆಯೋದಕ್ಕೆ ಏನೇ ಮಾಡಿದ್ರು ನಾವ್ಯಾರು ಏನು ಕೇಳ್ತಾ ಇರ್ಲಿಲ್ಲ, ನಿನಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಆದ್ರೆ ನೀನ್ ಮಾಡಿದ್ದೆ ಬೇರೆ. ನನಗ್ ಯಾರು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಅಕ್ಕ ಪ್ಲೀಸ್ ಹಠ ಬಿಡೆ. ನೀನ್ ಮಾಡಿರೋ ಅವಂತ್ರಕ್ಕೆ ಸಂಬಂಧಗಳು ಹಾಳಾಗ್ತಿದೆ. ಇನ್ಮೇಲೆ ಈ ರೀತಿ ಅಡ್ಡಾರಿ ಹಿಡಿಯೋದಕ್ಕೆ ನಾನ್ ಬಿಡಲ್ಲ. ಏಯ್, ನೀನ್ ಯಾರೇ ನನಗ್ ಹೇಳೋಕೆ? ನೀನ್ ಯಾರೇ ನನಗ್ ಪರ್ಮಿಷನ್ ಕೊಡೋದಕ್ಕೆ? ಸಿಂಧು, ನಿನ್ ತಂಗಿ ಸಿಂಧು. ನೀನ್ ನನ್ ಬಗ್ಗೆ 1000 ಮಾತಾಡ್ಬೋದು, ನನಗದ್ರಿಂದ ಏನು ಬೇಜಾರಾಗಲ್ಲ. ಯಾಕಂದ್ರೆ ನನಗೆ ನನ್ನ ಅಕ್ಕ ಮುಖ್ಯ. ನೀನ್ ತಗೊಂಡಿರೋ ಜವಾಬ್ದಾರಿಯಿಂದ ಬೇರೆಯವ್ರಿಗೆ ತೊಂದ್ರೆ ಆಗುತ್ತೆ, ನೋವಾಗುತ್ತೆ ಅನ್ನೋದೇ ಆದ್ರೆ ನೀನ್ ಆಫೀಸ್ ಮೆಟ್ಲ ಹತ್ತಕ್ಕೂ ನಾನ್ ಬಿಡಲ್ಲ. ಇದನ್ನ ನೀನು ವಾರ್ನಿಂಗ್ ಅಂತ ಬೇಕಾದ್ರೂ ಅನ್ಕೋಬಹುದು.